ಹೇಳಿ ಮೇಡಮ್, ಬೆಂಗಳೂರು ಉತ್ತರ GBA ಗ್ಯಾರಂಟಿ ಅಧ್ಯಕ್ಷೆ ಆಗಿದ್ದೀರಿ, ಏನು ಹೇಳ್ತೀರಿ? ನಮ್ಮ ಪಕ್ಷದ ವರಿಷ್ಠರಾದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರು, ಹಾಗೆ ಮಾನ್ಯ ಸಂಸದರಾದಂಥ GC ಚಂದ್ರಶೇಖರ್ ಅವರು, ನಮ್ಮ ಜಿಲ್ಲಾಧ್ಯಕ್ಷರಾದಂಥ ವಾಜಿದ್ ಸರ್ ಅವರು, ಮತ್ತು ನಮ್ಮ AICC ಜನರಲ್ ಸೆಕ್ರೆಟರಿ ಆದಂಥ ಅಭಿಷೇಕ್ ದತ್ತರ ಅವರು, ಮುಖ್ಯವಾಗಿ ನನ್ನ ಪೊಲಿಟಿಕಲ್ ಮೆಂಟರ್ ಆದಂಥ ನಮ್ಮ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಸರ್ ಅವರು ಇವತ್ತಿನ ದಿನ ಈ ಒಂದು ಸ್ಥಾನಮಾನ ನನಗೆ ಕೊಡಿಸೋದ್ರಲ್ಲಿ ಅವರ ಪಾತ್ರ ಮುಖ್ಯವಾಗಿದೆ. ಈಗ ಹಿಂದೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಸಾಕಷ್ಟು ಕಾಂಗ್ರೆಸ್ಗೆ ಸೇವೆ ಸಲ್ಲಿಸಿದ್ರೆ ಲೇಟಾಗಿ ಪೋಸ್ಟ್ ಬಂತು ಅನ್ನೋದೇನಾದ್ರು ಹೇಳಿದ್ದಾರೆ? ಇಲ್ಲ, ಲೇಟಾಗಿ ಬಂದಿದೆ ಅಂತಲ್ಲ, ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರಬೇಕಲ್ವಾ. ಸೊ ಪಕ್ಷದಲ್ಲಿ ಭಾಳಷ್ಟು ಜನ ನಿಷ್ಠಾವಂತರಿದ್ದಾರೆ, ಅದರಲ್ಲೂ ಆಯ್ಕೆ ಮಾಡಿ ಇವತ್ತು ಕೊಟ್ಟಿದ್ದಾರೆ. ಭಾಳಷ್ಟು ಜನ ಮಹಿಳೆಯರು ಇವತ್ತು ನಾವೆಲ್ಲ 5 ಜನ ಅಧ್ಯಕ್ಷರು ಯಾರಿದ್ದೀವಿ, 5 ಪಾಲಿಕೆ ಅಧ್ಯಕ್ಷರು ಎಲ್ಲ ಮಹಿಳೆಯರಿದ್ದೀವಿ. ಎಲ್ಲರೂ ಪಾರ್ಟಿಗೋಸ್ಕರ ಭಾಳಷ್ಟು ವರ್ಷದಿಂದ ದುಡ್ದಿರೋ ಅಂಥ ಮಹಿಳೆಯರು. ಸೊ ತುಂಬ ಸಂತೋಷ ಆಗುತ್ತೆ. ಇದು ನಿಜವಾದ ಮಹಿಳಾ ಸಬಲೀಕರಣ ಅಂತ ನನಗನ್ಸುತ್ತೆ. ಯಾಕಂತಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ಕೇವಲ ಎಲೆಕ್ಷನ್ಸ್ ಬಂದಾಗ ಮಾತ್ರ ಮಹಿಳಾ ಸಬಲೀಕರಣದ ಬಗ್ಗೆ ಅವ್ರು ಮಾತಾಡೋದಿಲ್ಲ, ಅದನ್ನು ಅವರ ಜಾರಿಗೊಳಿಸಿ ತೋರಿಸಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಗ್ಯಾರಂಟಿ ಅಧ್ಯಕ್ಷರಾಗಿ ಹೆಚ್ಚಿನ ಒಂದು ಜವಾಬ್ದಾರಿ. ಸೊ ಸರ್ಕಾರದ ಗ್ಯಾರಂಟಿ ಜನಗಳಿಗೆ ತಲುಪಿಸುವುದರ ಜೊತೆಗೆ ಪಕ್ಷದ ಸಂಘಟನೆ ಕೂಡ ಜವಾಬ್ದಾರಿ ಇರ್ತಕ್ಕಂಥದ್ದು. ಯಾವ ರೀತಿ ಪಕ್ಷ ಸಂಘಟನೆ ಎಲ್ಲಿ ಉತ್ತರ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು? ನೋಡಿ, ಈಗ ಸರ್ಕಾರದ ಕಾರ್ಯಕ್ರಮಗಳು, ಸ್ಕೀಮ್ಸ್ ಯಾವುದೇ ಇರಲಿ ಜನರವರೆಗೂ ತಲುಪಬೇಕು. ಫೈನಲಿ ದ ಬೆನಿಫಿಷರಿ ಶುಡ್ ಗೆಟ್ ಬೆನಿಫಿಟೆಡ್ ಔಟ್ ಆಫ್ ಇಟ್. ಸೊ ಆ ಒಂದು ಫಲಾನುಭವಿಗಳಿಗೆ ಸೇರಿಸುವಂಥ ಕೆಲಸ ನಾವು ಮಾಡುವಂಥದ್ದು ಅದೇ ಒಂದು ಮಹತ್ತರವಾದ ಜವಾಬ್ದಾರಿ. ನಾವು ಪೇರೆಂಟ್ ಬಾಡಿ ಜೊತೆ ಸೇರಿ ನಾವು ಪ್ರತಿಯೊಬ್ಬರನ್ನೂ ನಾವು ತಲುಪಬೇಕು ಅಂತ ಇದ್ದೀವಿ. ನಮ್ಮ ಕಾರ್ಯಕ್ರಮದ ರೂಪುರೇಷೆಗಳು ಮತ್ತು ಅದರಲ್ಲಿರೋ ಕೆಲವೊಂದು ಅವರಲ್ಲಿರೋ ಕುಂದುಕೊರತೆಗಳನ್ನ ತಿಳ್ಕೊಂಡು ಅದನ್ನು ಸರಿಪಡಿಸಿ ಈ ಒಂದು ಗ್ಯಾರಂಟಿ ಯೋಜನೆ ಪ್ರತಿಯೊಬ್ಬ ಅರ್ಹ ಫಲಾನುಭವಿಗೆ ಸಿಗಬೇಕು ಅನ್ನೋದೇ ಮುಖ್ಯ ಉದ್ದೇಶ. ಯಲಹಂಕ ಕ್ಷೇತ್ರದಲ್ಲಿ ಈಗ ಜವಾಬ್ದಾರಿ ಬಂದಿದೆ, ಕಾಂಗ್ರೆಸ್ ಪಕ್ಷವನ್ನ ಕಟ್ಟೋದಕ್ಕೆ ನಿಮ್ಮ ಪಾತ್ರ ಎಷ್ಟು ಮುಖ್ಯ ಆಗಿರುತ್ತೆ ಮುಂದಿನ ದಿನಗಳಲ್ಲಿ? ಕಾಂಗ್ರೆಸ್ ಪಕ್ಷ ಕಟ್ಟಬೇಕು ಅನ್ನೋದು ನಮ್ಮ ಎಲ್ಲರ ಒಂದು ಆಶಯ. ಇಲ್ಲಿ ಇಲ್ಲಿ ನನ್ನದೇ ಪ್ರಮುಖವಾದ ಪಾತ್ರ ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ, ಏಕೆಂದರೆ ಇದೊಂದು ಟೀಮ್ ವರ್ಕ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ತುಂಬ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಏನಂತಂದರೆ ಇವತ್ತು ಸರ್ಕಾರ ನಮ್ಮ ಯಲಹಂಕ ಭಾಗವನ್ನು ಗುರುತಿಸಿರೋದ್ರಿಂದ ನಮ್ಮ ಕುಂದುಕೊರತೆಗಳಿರ್ಬೋದು, ಇನ್ನೊಂದು ಸಂಘಟನೆಗೆ ನಮ್ಗೆ ಇನ್ನೂ ಶಕ್ತಿ ಸಿಕ್ಕಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಡಿ ಕೆ ಸುರೇಶ್ ಅವರು ಬರ್ತಾ ಇದ್ದಾರೆ, ಏನು ಹೇಳ್ತಾರೆ ಡಿ ಕೆ ಸುರೇಶ್? ಒಂದು ಶಕ್ತಿ, ನಮ್ಮ ಒಂದು ಶಕ್ತಿಯ ಪ್ರವಾಹ ಅನ್ಬೋದು ಇವತ್ತು ನಮ್ಮ ಭಾಗಕ್ಕೆ ಹರಿದು ಬರ್ತಾ ಇದೆ. ತುಂಬ ಸಂತೋಷ ಆಗ್ತಾ ಇದೆ. ಸೊ ಅವರು ನಮ್ಮ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಎಲ್ಲ ಒಂದು ಘಟನೆಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಅವರು ನಮಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ.